Yes, dear students, how are you all? Hope all of you are doing good. ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಯಾವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೋ ಅಥವಾ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೋ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ವಿ. ಬಟ್ ಇನ್ನೂ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅವರ್ ಆನ್ಲೈನ್ ಕ್ಲಾಸಸ್. ಕಾಮರ್ಸಿನ ಆನ್ಲೈನ್ ಕ್ಲಾಸಸ್ಗಳು ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸಸ್ ಐ ವಿಲ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಆಮ್ ಉಷಾ, ವರ್ಕಿಂಗ್ ಆಸ್ ಎ ಲೆಕ್ಚರರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್. ಓಕೆ. ಸೊ ನಾನು ನಿಮಗೆ ಅಕೌಂಟೆನ್ಸಿ ಕ್ಲಾಸಸ್ ಅನ್ನ ಮಾಡ್ತೇನೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದ ಕ್ಲಾಸಿಗೆ ಹೋಗುವ ಮೊದಲು ಐ ವಾಂಟ್ ಟು ಸ್ಟಾರ್ಟ್ ವಿತ್ ದ ಕೋಟ್ ಆಫ್ ಸ್ವಾಮಿ ವಿವೇಕಾನಂದ. ಎಸ್, ಅರೈಸ್, ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವಿವೇಕಾನಂದರು. ಅರೈಸ್, ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಸೊ ಯು ಪೀಪಲ್, ನೀವೆಲ್ಲ ಏನು ಕಾಮರ್ಸ್ ಅನ್ನು ಏನೋ ಒಂದು ಗೋಲ್ ಇಟ್ಕೊಂಡು ಆಪ್ಟ್ ಮಾಡ್ಕೊಂಡಿದ್ದೀರಾ, ಕರೆಕ್ಟಾ? ಸೊ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಗೋಲ್. ನಾನು CA ಆಗಬೇಕು ಅಥವಾ CS, ಕಂಪನಿ ಸೆಕ್ರೆಟರಿ ಆಗಬೇಕು, ಆರ್ ಸಮ್ ಆಫ್ ದೆಮ್ ವಿತ್ ಐಡಿಯಾ ದಟ್ ಯು ವಾಂಟ್ ಟು ಸ್ಟಾರ್ಟ್ ವಿತ್ ಓನ್ ಬಿಸ್ನೆಸ್, ನಾನೇ ಒಂದು ಬಿಸ್ನೆಸ್ ಮಾಡಬೇಕು. ಅಥವಾ ಕೆಲವೊಬ್ಬರಿಗೆ ನಾವು MBA ಮಾಡಿ ಮ್ಯಾನೇಜರಿಯಲ್ ಪೋಸ್ಟಿಗೆ ಹೋಗಬೇಕು, ಅಥವಾ ವೇರಿಯಸ್ ಆಪರ್ಚುನಿಟೀಸ್ ಇದೆ. ಇಫ್ ಯು ಟೇಕ್ ಅಪ್ ಅ ಕಾಮರ್ಸ್ ಯು ವಿಲ್ ಬಿ ಹ್ಯಾವಿಂಗ್ ವೇರಿಯಸ್ ಆಪರ್ಚುನಿಟೀಸ್ ಹಿಯರ್. ಸೊ ಪ್ರತಿಯೊಬ್ರು ಕೂಡ ನಿಮ್ದೇ ಆದ ಒಂದೊಂದು ಏನೋ ಒಂದು ಇಷ್ಟದಲ್ಲಿ, ಕಷ್ಟದಲ್ಲಿ ಇಲ್ಲ ಅನ್ಕೊಳ್ತೇನೆ, ಎಲ್ಲರೂ ಕೂಡ ಇಷ್ಟದಲ್ಲಿ ಕಾಮರ್ಸ್ ಅನ್ನು ಆಪ್ಟ್ ಮಾಡಿದ್ದೀರಿ. ಸೊ ಏನೂ ತೊಂದರೆ ಇಲ್ಲ, ಕಾಮರ್ಸ್ ತುಂಬಾ ಈಸಿ ಇದೆ. ತುಂಬಾ ಚೆನ್ನಾಗಿ ನೀವು ಕ್ಲಾಸಸ್ ಕೇಳಿದ್ರೆ ಎಲ್ಲಾ ಕಾನ್ಸೆಪ್ಟ್ಗಳು ಅರ್ಥ ಇದೆ. ಅಂಡ್ ವಾಟ್ ಎವರ್ ವಿ ಸ್ಟಡಿ ಇನ್ ದ ಕಾಮರ್ಸ್ ನಮ್ ಡೇ ಟು ಡೇ ಲೈಫ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮ್ ಡೇ ಟು, ಈಗ ನೋಡಿ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಹೋಟೆಲಿಗೆ ಹೋಗಿ ಅಥವಾ ಯಾವುದೇ ಒಂದು ಶಾಪಿಗೆ ಹೋಗಿ ಪ್ರತಿಯೊಬ್ರು ಕೂಡ ಏನು ಒಂದು ಲೆಕ್ಕಾಚಾರ ಅಥವಾ ಒಂದು ಬುಕ್ಸ್ ಅಲ್ಲಿ ಎಲ್ಲ ಬರ್ದಿರ್ತಾರೆ. ನಥಿಂಗ್ ಬಟ್ ಅಕೌಂಟಿಂಗ್, ಕೀಪಿಂಗ್ ಅ ಟ್ರ್ಯಾಕ್ ಆಫ್ ರೆಕಾರ್ಡ್ಸ್ ಆಫ್ ದೇರ್ ಟ್ರಾನ್ಸಾಕ್ಷನ್, ಅಥವಾ ವಾಟ್ ಎವರ್. ಈಗ ಬಿಸ್ನೆಸ್ ಏನು ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅಥವಾ ಹೌ ಟು ರನ್ ದ ಬಿಸ್ನೆಸ್, ಪ್ರತಿಯೊಂದು ಕೂಡ. ಸೊ ವಾಟ್ ಎವರ್ ಯು ಸ್ಟಡಿ ಇನ್ ದ ಕಾಮರ್ಸ್ ಇಟ್ ಕ್ಯಾನ್ ಬಿ ಅಪ್ಲಿಕೇಬಲ್ ಟು ದ ಡೇ ಟು ಡೇ ಲೈಫ್. ಓಕೆ. ಸೊ ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯು ಹ್ಯಾವ್ ಆಪ್ಟೆಡ್ ದ ಕಾಮರ್ಸ್ ವಿತ್ ಸಮ್ ಗೋಲ್. ಸೊ ಯು ಹ್ಯಾವ್ ಟು ರೀಚ್ ದಟ್ ಗೋಲ್. ಆ ಗೋಲ್ ಅನ್ನು ರೀಚ್ ಆಗ್ಲಿಕ್ಕೆ ಈ ನಮ್ಮ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಅಥವಾ ನೀವು ತಗೊಂಡಂತ ಕಾಮರ್ಸ್ ಏನಿದೆ ಅದು ನಿಮ್ಮ ಫಸ್ಟ್ ಸ್ಟೆಪ್. ಬಿಕಾಸ್ ದ ಜರ್ನಿ ಆಫ್ 1000 miles ಏನಿದೆ, ಇಟ್ ಬಿಗಿನ್ಸ್ ವಿತ್ ಅ ಸಿಂಗಲ್ ಸ್ಟೆಪ್. ದ ಜರ್ನಿ ಆಫ್ 1000 miles ಬಿಗಿನ್ ವಿತ್ ಅ ಸಿಂಗಲ್ ಸ್ಟೆಪ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾನು ಎಷ್ಟು ದೂರ ಸಾಗಬೇಕು, ಅದು ಫಸ್ಟ್ ಸ್ಟಾರ್ಟ್ ಆಗೋದು ಒಂದು ಸಿಂಗಲ್ ಸ್ಟೆಪ್ ಇಂದ. ಸೊ ಆ ಸ್ಟೆಪ್ ಏನಿದೆಯೋ ಅದೇ ನೀವು ಕಾಮರ್ಸ್ ಅನ್ನು ಆಪ್ಟ್ ಮಾಡಿರುವಂತದ್ದೇ ಆ ಫಸ್ಟ್ ಸ್ಟೆಪ್. ಸೊ ಹಿಯರ್ ಆಫ್ಟರ್ ಬಿ ಸೀರಿಯಸ್ ವಿತ್ ಯೋರ್ ಕ್ಲಾಸಸ್, ಆರ್ ಬಿ ಸೀರಿಯಸ್ ವಿತ್ ಯೋರ್ ಸ್ಟಡೀಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಆದಷ್ಟು ಕೂಡ ವರ್ಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಏನೂ ಕಷ್ಟ ಇಲ್ಲ, ಬಿಕಾಸ್ ವಿದೌಟ್ ಹಾರ್ಡ್ ವರ್ಕ್ ಯು ಕೆನಾಟ್ ಅಚೀವ್ ಎನಿಥಿಂಗ್. ಗೊತ್ತಾಗ್ತದೆ. ಯಾರೇ ಆದ್ರೂ ಏನೋ ಅಚೀವ್ ಮಾಡಬೇಕು, ಯು ಹ್ಯಾವ್ ಟು. ಮತ್ತೆ ಫಸ್ಟಿಗೆ ನನಗೇನು ಕಾನ್ಸೆಪ್ಟ್ಸ್ ಅರ್ಥ ಆಗ್ಲಿಲ್ಲ, ತುಂಬಾ ಕಷ್ಟ ಇದೆ, ಅಥವಾ ನನಗೆ ಅರ್ಥ ಆಗ್ತಿಲ್ಲ, ಸೊ ಡೋಂಟ್ ವೆರಿ ಅಬೌಟ್ ದಟ್, ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಸೊ ಕ್ಲಾಸಸ್ ಅನ್ನು ಕೇಳಿ ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನೋಟ್ಸ್ ಅನ್ನು ಬರೀರಿ, and daily keep reading it, and it will help you a lot. And mainly keep the goal in your mind. So ishana ಹೇಳಿದಾರೆ ನೋಡಿ, stop not till the goal is reached. Okay, so you want to reach your goal, that is our main intention. So ಇಲ್ಲಿ ಏನ್ ಸ್ಟೂಡೆಂಟ್ಸ್ ಬರ್ತಾರೋ, so you have to study well ಅಂದ್ರೆ ಏನು, at last you have to achieve your goal, ಅಥವಾ you have to achieve your dream. So we are there to help you people. So whatever may be the issues, don't worry. ಏನು ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಕಾನ್ಸೆಪ್ಟ್ಸ್ ಎಲ್ಲ ತುಂಬಾ ಈಸಿಯಾಗಿ ನಾವು ನಿಮ್ಗೆ ಅರ್ಥ ಮಾಡಿಸ್ತೇವೆ. ಬಟ್ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಓಕೆ, ಯಾವುದು ಕೂಡ without hard work, because hard work is the first step of success. So if you want to succeed in any field or in any area, first of all you should do the hard work. Okay, so I hope that you will achieve your dreams. I feel like I am addressing the future managers. ನೀವೆಲ್ಲರೂ ಕೂಡ ಏನಿದ್ದೀರೋ ಫ್ಯೂಚರ್ ಮ್ಯಾನೇಜರ್ಸ್ ಅಥವಾ ಫ್ಯೂಚರ್ MDs ಇರ್ಬೋದು, ಏನು ಒಳ್ಳೊಳ್ಳೆ ಪೋಸ್ಟ್ಗೆ ಹೋಗ್ಲಿಕ್ಕಿದ್ದೀರಿ. ಸೊ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನಾನು ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀನಿ ಅಥವಾ ಕ್ಲಾಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯೋರ್ ಕೆರಿಯರ್, ಎವ್ರಿಥಿಂಗ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಕ್ಲಾಸ್. ಎಸ್, ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಅಕೌಂಟಿಂಗ್ ಕ್ಲಾಸಸ್ ಅಥವಾ ಅಕೌಂಟೆನ್ಸಿಯನ್ನು ಹ್ಯಾಂಡಲ್ ಮಾಡ್ತೇನೆ. ಸೊ ತುಂಬಾ ಈಸಿ ಇದೆ. ಇಫ್ ಯು ಕೀಪ್ ಆನ್ ಅಂಡರ್ಸ್ಟ್ಯಾಂಡಿಂಗ್, ತುಂಬಾ ಈಸಿಯಾಗಿ ನಿಮ್ಗೆ ಈ ವಿಷಯಗಳು ಅರ್ಥ ಆಗ್ತದೆ. ಓಕೆ, ಎಸ್. ಸೊ ಇನ್ ಅಕೌಂಟಿಂಗ್ ವಿ ಹ್ಯಾವ್
chapter 1, that is our first chapter, introduction to accounting. So here we are going to brief you, or we are going to tell you regarding what is accounting. Very simple concepts, ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ. ಸೊ ಹ್ಯಾವ್ ಯು ಹರ್ಡ್ ಆಫ್ ಅಕೌಂಟಿಂಗ್? ಎಲ್ಲರೂ ಕೇಳಿರ್ತೀರಿ ಅಕೌಂಟ್ಸ್, ಅಕೌಂಟಿಂಗ್, ಅಥವಾ ಕಾಮರ್ಸ್ ಅಲ್ಲಿ ಒನ್ ಆಫ್ ದ ಮೇನ್ ಸಬ್ಜೆಕ್ಟ್ ಇಸ್ ಅಕೌಂಟ್, ಎಲ್ಲವನ್ನು ನಾವು ಕೇಳಿದ್ದೇವೆ. ಇಫ್ ಯು ಗೋ ಆನ್, ಸೊ ನಾವು ಎಕ್ಸ್ಪ್ಲೈನ್ ಮಾಡೋದನ್ನು ಸ್ವಲ್ಪ ಕೇಳ್ತಾ ಹೋದ್ರೆ ನಿಮ್ಗೆ ಈಸಿ. ಸೊ ಅಕೌಂಟಿಂಗ್ ಇಸ್ ನಥಿಂಗ್ ಬಟ್ ಟು ಕೀಪ್ ಅ ಟ್ರ್ಯಾಕ್ or to keep a record of money earned and money spent. ನಮ್ಮ ಹತ್ರ ಈಗ ಹಣ ಇದೆ, ಸೊ ಅದು ಹೇಗೆ ನಾವು ಸ್ಪೆಂಡ್ ಮಾಡ್ತೀವಿ, ಖರ್ಚು ವೆಚ್ಚಗಳನ್ನ ಹೇಗೆ ನಾವು ನೋಡ್ಕೊಳ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಅಕೌಂಟಿಂಗ್, ಆರ್ ಟು ಕೀಪ್ ಅ ಟ್ರ್ಯಾಕ್ ಆಫ್ ಮನಿ earned or money spent. Okay, so before that, accounting anta ಹೇಳುವ ಮೊದಲು I'll just want to brief you regarding bookkeeping. ಏನು ಬುಕ್ ಕೀಪಿಂಗ್? ಸಿ ಹಿಯರ್, ಬುಕ್ ಕೀಪಿಂಗ್ ಸಿಂಪಲ್ ಇದೆ, ಬುಕ್ ಕೀಪಿಂಗ್. ಓಕೆ, ಸೊ ಬುಕ್ ಕೀಪಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸಿ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ವಿ ಕೆನಾಟ್ ರಿಮೆಂಬರ್ ಆಲ್ ದ ಆಸ್ಪೆಕ್ಟ್ಸ್. ಈಗ ನಾನು ಶಾಪ್ ನಡೆಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಒಂದ್ ತಿಂಗಳಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಇದೆ ಎಲ್ಲವನ್ನು ಕೂಡ, ಟ್ರಾನ್ಸಾಕ್ಷನ್ ಅಂದ್ರೆ ವ್ಯವಹಾರಗಳು, ಎಲ್ಲವನ್ನು ಕೂಡ ನನ್ನ ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಇದೆಯಾ? ಹೋದ್ ವಾರ ಏನಾಯ್ತು, ಹೋದ್ ತಿಂಗಳು ಏನಾಯ್ತು, ಅಥವಾ ಏನಾದ್ರು ಅದ್ರ ಬುಕ್ಕಲ್ಲಿ ಏನು ರೆಕಾರ್ಡ್ ಮಾಡೋದಿಲ್ಲ, ಎಲ್ಲವೂ ಕೂಡ ಮೈಂಡ್ ಅಲ್ಲಿ ಸೇವ್ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ? ಇಟ್ ಇಸ್ ಹೈಲಿ ಇಂಪಾಸಿಬಲ್, ತುಂಬಾ ಕಷ್ಟ ಇದೆ. ಸೊ ಈ ರೀತಿಯಾಗಿ ಏನ್ ಮಾಡ್ತಾರೆ, ದೇ ಸ್ಟಾರ್ಟೆಡ್ ವಿತ್ ದ ಕಾನ್ಸೆಪ್ಟ್ ಆಫ್ ಬುಕ್ ಕೀಪಿಂಗ್. ನೋಡಿ, ಬುಕ್ ಕೀಪಿಂಗ್ ಅ ಬುಕ್. ಓಕೆ, ಬುಕ್ ಕೀಪಿಂಗ್. ಸೊ ನೋಡಿ, ಎಲ್ಲವನ್ನು ಕೂಡ ನಾನು ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗದಾಗ ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಎಸ್ ನಾವು ಒಂದು ಬುಕ್ ಅನ್ನ ಇಡೋಣ. ಸೊ ಅದ್ರಲ್ಲಿ ಎಲ್ಲವನ್ನು ಬರೀತಾ ಹೋದ್ರೆ ನಮ್ಗೆ ಈಸಿಯಾಗಿ ಏನ್ ಮಾಡ್ಬೋದು, ವಿ ಕ್ಯಾನ್ ಅನಲೈಸ್ ದ ಥಿಂಗ್ಸ್. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಬುಕ್ ಕೀಪಿಂಗ್. ಬುಕ್ ಕೀಪಿಂಗ್ ಅಂದ್ರೆ ಏನು ಅಂತ ಹೇಳ್ತೀವಿ. ಓಕೆ, ಸೊ ಬುಕ್ ಕೀಪಿಂಗ್ ಈಸ್ ದ ಸಿಸ್ಟಮ್ ಆಫ್ ಕೀಪಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್ for the purpose of recording the day-to-day financial activities of a business. Very simple, it's a system. So bookkeeping is a system of keeping a books of accounts. So ಇಲ್ಲಿ ಯಾವ ಬುಕ್ ಅನ್ನು ಇಡ್ತಿಲ್ಲ, ಅಕೌಂಟ್ಸ್ ಗೋಸ್ಕರ we are keeping a books of accounts. Why? For the purpose of recording day to day ಯಾವ ಆಕ್ಟಿವಿಟೀಸ್, ಫಿನಾನ್ಷಿಯಲ್ ಆಕ್ಟಿವಿಟೀಸ್. ಅಂದ್ರೆ ವೆರಿ ಸಿಂಪಲ್, ಅಂದ್ರೆ ಹಿಯರ್ ವಿ ಆರ್ ಗೋಯಿಂಗ್ ಟು ಕೀಪ್ ಅ ಬುಕ್. ನಾವಿಲ್ಲಿ ಒಂದು ಬುಕ್ ಅನ್ನು ಮೇಂಟೈನ್ ಮಾಡ್ತೀವಿ. ಯಾಕೆಂದ್ರೆ ಟು ಕೀಪ್ ಅ ರೆಕಾರ್ಡ್ ಆಫ್ day-to-day financial activities, or to keep a record of day-to-day financial transactions of a business. ಅಂದ್ರೆ ಬಿಸ್ನೆಸ್ ಅಲ್ಲಿ ದಿನ ಏನು ಟ್ರಾನ್ಸಾಕ್ಷನ್ ಆಗುತ್ತೋ ಆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ಲಿಕ್ಕೆ ಒಂದು ಬುಕ್ ಅನ್ನು ಇರ್ತೇವೆ. ಸೊ ಅದನ್ನ ನಾವೇನಂತ ಹೇಳ್ತೇವೆ, ಬುಕ್ ಕೀಪಿಂಗ್. ಸೊ ಈ ರೀತಿಯಾಗಿ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲವನ್ನು ಕೂಡ ಮನುಷ್ಯ ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಇಲ್ಲ. ಸೊ ಅವ್ರೇನ್ ಮಾಡ್ತಾರೆ, ದೇ ಥಾಟ್ ಆಫ್ ಕೀಪಿಂಗ್ ಅ ಬುಕ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್. ಫರ್ದರ್ ಅದನ್ನೇ ಇನ್ನು ಮಾಡಿಫೈ ಮಾಡ್ತಾ ಅಡ್ವಾನ್ಸ್ಡ್ ಆಗಿ ಅಕೌಂಟಿಂಗ್ ಅಂತ ಮಾಡ್ತಾರೆ. ಸೊ ಓಕೆ, ಸೊ ಹಿಯರ್ ಹೌ the concept of accounting arises. Yes, hope you are clear regarding the bookkeeping. Okay, bookkeeping ಏನು ಅಂದ್ರೆ ಏನು ಅಂತ ಅರ್ಥ ಆಯ್ತು ಅನ್ಕೊಳ್ತೇನೆ. ನೆಕ್ಸ್ಟ್ let us move on to the next concept, that is accounting. ನೆಕ್ಸ್ಟ್ ನಾವು accounting ಅಂತ ಹೇಳಿದ್ರೆ ಏನು ಅಂತ ಹೇಳಿ ನೋಡೋಣ. ಸೊ ಡೂ ಯು ಹ್ಯಾವ್ ಎನಿ ಐಡಿಯಾಸ್? ನಾವು ಈಗ ಸ್ವಲ್ಪ ಆದ್ರೂ ಅರ್ಥ ಆಗ್ತಿದ್ಯಾ accounting ಅಂತ? ಓಕೆ, ಸೊ ಬಿಫೋರ್ ದಟ್ ಈಗ ನಿಮ್ಗೆ ಕ್ವಶನ್ ಅರೈಸ್ ಆಗಿರ್ಬೋದು, ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಅಕೌಂಟಿಂಗ್ ನಾವು? ಅಕೌಂಟಿಂಗ್ ಅಂದ್ರೆ ಏನು? ಸೊ ಐ ಬ್ರೀಫ್ ಯು ವಿತ್ ಅನ್ ಎಕ್ಸಾಂಪಲ್. ಓಕೆ, ಸೊ ಈಗ ಸ್ಕೂಲ್ ಬಿಟ್ಟು ತುಂಬಾ ದಿವಸ ಆಯ್ತು, ಕಾಲೇಜ್ ಅಲ್ಲಿ ಇದ್ದೀರಿ ನೀವು ಅಲ್ವಾ? ದಿಸ್ ಇಸ್ ಫಸ್ಟ್ ಡೇಸ್ ಆಫ್ ಯುವರ್ ಕಾಲೇಜ್, ಅಥವಾ ಫಸ್ಟ್ ಕ್ಲಾಸಸ್ ಇಂದ ಕಾಲೇಜ್ ಲೈಫ್, ರೈಟ್? ಓಕೆ, ಸೊ ಸ್ಕೂಲ್ ಡೇಸ್ ಅನ್ನು ತುಂಬಾ ಮಿಸ್ ಮಾಡ್ತೇವೆ. ಈವನ್ ಐ ಟು ಮಿಸ್ ಮೈ ಸ್ಕೂಲ್ ಡೇಸ್ ಅಲ್ವಾ? ಸೊ ಸ್ಕೂಲ್ ಡೇಸ್ ಅಲ್ಲಿ ಫ್ರೆಂಡ್ಸ್, ಫನ್, ಎವ್ರಿಥಿಂಗ್. ಸೊ we used to miss it a lot now at present. Okay, so ಆಗ ನಾವು ತುಂಬಾ ಟ್ರಿಪ್ಸ್ ಅಥವಾ ಏನು ಟೂರ್ ಅಥವಾ ಪಿಕ್ನಿಕ್ ಎಲ್ಲ ಹೋಗಿದ್ದೀವಿ, ರೈಟ್? ಓಕೆ, ಸೊ here also just imagine that so you are plan to go to picnic from your school, ಅಥವಾ ನಿಮ್ಮ ಕಾಲೇಜಿಂದ ಪಿಕ್ನಿಕ್ ಹೋಗ್ಲಿಕ್ಕೆ ಇದ್ದೀರಿ ಅಂತ ಅನ್ಕೊಳ್ಳಿ. And your parents agreed for that, and they have given you some money. Okay, so you thought of going for some amusement parks ಅಥವಾ ಪಾರ್ಕ್ಸ್ ಗಳಿಗೆ ಹೋಗ್ಬೋದು. ಅಂದ್ರೆ ತುಂಬಾ ಅಲ್ಲಿ ತುಂಬಾ ಆಟಗಳನ್ನ ಆಡ್ಬೋದು. ಸೊ ವಾಟರ್ ಪಾರ್ಕ್ಸ್ ಇದೆ, ಅಥವಾ ಯು ಕ್ಯಾನ್ ಗೋ ಟು ಸಮ್ ಅದರ್ ಪ್ಲೇಸಸ್ or wherever. Okay, so you thought of going for a picnic, and you have asked with your parents to give some money, and even they too gave you some money.
ಸೊ ಎಲ್ರು ಆನ್ ಅ ಫೈನ್ ಡೇ ಯು ಸ್ಟಾರ್ಟೆಡ್ ಯುವರ್ ಪಿಕ್ನಿಕ್. ಸೊ ಯು ವೆಂಟ್ ಟು ಪಾರ್ಕ್ಸ್ ಎವ್ರಿಥಿಂಗ್. ಸೊ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ, ತುಂಬಾ ಎಂಜಾಯ್ ಮಾಡಿದ್ರಿ, ಯು ಏಟ್ ಎವ್ರಿಥಿಂಗ್. ಸೊ ಐಸ್ ಕ್ರೀಮ್ಸ್ ಇರ್ಬೋದು, ಪಿಜ್ಜಾ, ಬರ್ಗರ್, ಫುಡ್, ಎವ್ರಿಥಿಂಗ್ ಯು ಏಟ್ ಅಂಡ್ ಫೈನಲಿ ಯು ಕೇಮ್ ಟು ಹೋಮ್. ಸೊ ಮನೆಗೆ ಬಂದ ನಂತರ ಅಪ್ಪ ಕೇಳ್ತಾರೆ, ಸೊ ಐ ಹ್ಯಾವ್ ಗೇವ್ ಯು 2000 rupees, ರೈಟ್? ಸೊ ಈಗ ಅದು ಕಡಿಮೆ, ಸುಮ್ಮನೆ ನಾನೊಂದು ಎಕ್ಸಾಂಪಲ್ ತಗೊಂಡೆ. ಸೊ ಐ ಹ್ಯಾವ್ ಗಿವನ್ ಯು 2000, ಸೊ ವಾಟ್ ಅಬೌಟ್ ದ್ಯಾಟ್, ಏನ್ ಮಾಡ್ದೆ ಅಂತ ಕೇಳ್ತಾರೆ, ರೈಟ್? ಸೊ ವಾಟ್ ಯು ವಿಲ್ ಸೇ? ಎಸ್, ಅಪ್ಪ ಕೇಳಿದ್ರು. ಸೊ ವಾಟ್ ಯು ವಿಲ್ ಡೂ? ಎಸ್ ಅಪ್ಪ, ಈಗ ನಿದ್ದೆ ಬರ್ತಿದೆ, ಐ ಟೆಲ್ ಯು ಟುಮಾರೋ ಮಾರ್ನಿಂಗ್, ನಾಳೆ ಬೆಳಿಗ್ಗೆ ಹೇಳ್ತೀನಿ, ಕರೆಕ್ಟಾ? ಸೊ ಯು ವಿಲ್ ಗೋ ಟು ರೂಮ್. ಸೊ ವಾಟ್ ಯು ವಿಲ್ ಡೂ? ಎಸ್, 2000 rupees ಕೊಟ್ಟಿದ್ರು, ಏನ್ ಮಾಡ್ದೆ? ಸೊ ಯು ವಿಲ್ ಕೀಪ್ ರೈಟಿಂಗ್ ಇಟ್. ಸೊ ನೀವು ಬರೀತೀರಿ 2000 ಹವ್ ಯು ಸ್ಪೆಂಡ್. ಫಾರ್ ಎಕ್ಸಾಂಪಲ್, ಸೊ ಯು ಪ್ಲೇಡ್ ಇನ್ ಸಮ್ ಆಫ್ ದಿಸ್ ಥಿಂಗ್ಸ್, ಅಂದ್ರೆ ಸ್ವಲ್ಪ ಏನೋ ಒಂದು ಆಟ ಆಡಿದ್ದೀರಿ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಅಲ್ಲಿ ಅಲ್ವಾ? ಸೊ ನೀರಲ್ಲಿ ಆಟ ಆಡಿದ್ರಿ ಅಥವಾ ಏನೋ ಒಂದು. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಸ್ಪೆಂಡ್ ಸಮ್ ಅರೌಂಡ್ 500 rupees ಅದಕ್ಕೆ. ನೆಕ್ಸ್ಟ್ ಯು ಹ್ಯಾವ್ ಏಟ್ ಸಮ್ ಫುಡ್ ಐಟಮ್ಸ್, ಅದಕ್ಕೊಂದು 500 rupees ಖರ್ಚು ಮಾಡಿದ್ದೀರಿ. ಅಂಡ್ you have bought some items, for that you have spent nearly on the 500. So ಈ ರೀತಿಯಾಗಿ, so you will get some, you will measure it, you will write it in a book, and finally you will come to know, yes, ಒಂದು ಫಾರ್ ಅರೌಂಡ್ ಎಕ್ಸಾಂಪಲ್ಗೆ 2000 ಕೊಟ್ಟಿದ್ರು, ಅದರಲ್ಲಿ ನೀವೆಲ್ಲ ಸ್ಪೆಂಡ್ ಮಾಡಿ ಒಂದು 1900 ಸ್ಪೆಂಡ್ ಮಾಡಿದ್ದೀರಿ. ಸೊ ರಿಮೈನಿಂಗ್ ಏನಾಗಿದೆ, 100 should be in your pocket. Okay, 2000 ಅಲ್ಲಿ 1900 you have spent, so 100 rupees it should be there in your pocket, right? So what you will do, you will check whether it is there in your pocket. Yes. So pocket ಅಲ್ಲಿ ಚೆಕ್ ಮಾಡಿದಾಗ ಪರ್ಸ್ ಅಲ್ಲಿ ಏನಿದೆ 100 rupees ಇದೆ. Yes, finally you are satisfied. So you'll go to bed, and next morning, so you'll go to your father and you will show all the list, correct? You will show all the list. Papa, ನೋಡಿ ಈ ತರ I have spent this much, correct? Yes. So papa will be satisfied. Okay, ಮಗನಿಗೆ ಸ್ವಲ್ಪ ಜವಾಬ್ದಾರಿ ಇದೆ ಅಥವಾ ಮಗಳಿಗೆ ಸ್ವಲ್ಪ ಜವಾಬ್ದಾರಿ ಇದೆ ಅಂತ ಹೇಳಿ even they to feel, right? ಆಫ್ಟರ್ ದ್ಯಾಟ್, ಈಗ ಏನಾಯ್ತು ಅಂದ್ರೆ ಅಲ್ಲಿ ಈಗ ನೀವು ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತಿರಲ್ಲ, ನಿಮ್ ನೋಟ್ ಪ್ಯಾಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇಷ್ಟು, ಆಗ ನೀವು ನಿಮ್ಮ ಫ್ರೆಂಡ್ಸಿಗೆ ಕೊಡ್ಸಿರ್ತೀರಿ, ಅದು ಎಕ್ಸ್ಪೆನ್ಸ್. ಬಟ್ ನಿಮ್ ಫ್ರೆಂಡ್ಸ್ ನಿಮ್ಗೆ ಟ್ರೀಟ್ ಕೊಟ್ಟಿರ್ತಾರೆ ಅಲ್ವಾ, ಅದಕ್ಕೆ ನೀವೇನು ಸ್ಪೆಂಡ್ ಮಾಡಿರೋದಿಲ್ಲ. ಓಕೆ, ಸೊ ವಾಟ್ ಎವರ್, ಸೊ ಟೋಟಲಿ ಯು ಹ್ಯಾವ್ ರೆಕಾರ್ಡೆಡ್ ಆಲ್ ದಿಸ್ ಥಿಂಗ್ಸ್. ದಿಸ್ ಇಸ್ ನಥಿಂಗ್ ಬಟ್ ಅಕೌಂಟ್. ಇದನ್ನೇ ನಾವು ಅಕೌಂಟಿಂಗ್ ಅಂತ ಹೇಳಿ, ಟು ಕೀಪ್ ಅ ಟ್ರ್ಯಾಕ್. ಓಕೆ, ಸೊ ಅಂದ್ರೆ ಮನಿ ಹೇಗೆ ಅಂದ್ರೆ ಆ ಮನಿಯನ್ನು ಹೇಗೆ ಸ್ಪೆಂಡ್ ಮಾಡಿದ್ವಿ, ಸೊ ಫ್ರಮ್ ವೇ ವಿಲ್ ಗೆಟ್ ದ ಮನಿ ಹೇಗೆ ಬಂತು, ಸೊ ಔಟ್ ಆಫ್ ವಿಚ್ ಹೌ ಐ ಸ್ಪೆಂಡ್ ದ ಮನಿ. ಸೊ ಟು ಕೀಪ್ ಅ ಟ್ರ್ಯಾಕ್ ಆಫ್ ಇಟ್. ಒಂದು ಎಕ್ಸಾಂಪಲ್ ಅಲ್ಲಿ ಹೇಳಿದೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಎಕ್ಸಾಂಪಲ್. ಅಂದ್ರೆ ಪಿಕ್ನಿಕ್ಗೆ ಹೋಗುವಾಗ ಅಪ್ಪ 2000 rupees ಕೊಟ್ಟಿದ್ರು. ಸೊ ಔಟ್ ಆಫ್ ವಿಚ್ ಅವ್ರು ಕೇಳುವಾಗ ನಾನು ಏನ್ ಮಾಡಿದೆ, ಐ ಐಡೆಂಟಿಫೈಡ್, ಎಲ್ಲೆಲ್ಲ ಖರ್ಚಾಯ್ತು, ಐ ಐಡೆಂಟಿಫೈಡ್, ಐ ರೆಕಾರ್ಡೆಡ್, ಗೊತ್ತಾಗ್ತಿದೆ. ಆಫ್ಟರ್ ದಟ್ ಐ ಮೆಷರ್ಡ್ ಇಟ್, ಐ ರೆಕಾರ್ಡೆಡ್ ಇಟ್, ಅಂಡ್ ಫೈನಲಿ ಐ ಕಮ್ಯುನಿಕೇಟೆಡ್ ಟು ಮೈ ಫಾದರ್. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗ್. ತುಂಬಾ ಸಿಂಪಲ್ ಇದೆ, ಅಂದ್ರೆ ಏನಾಯ್ತು ಆಗ ಹೋಗುವ ಒಂದು ರೆಕಾರ್ಡ್ ಅನ್ನು ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ದಟ್ ಈಸ್ ರಿಗಾರ್ಡಿಂಗ್ ದ ಮೀನಿಂಗ್ ಅಥವಾ ಸೊ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗ್. ಈಗ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಾ ಇದೆ ವಾಟ್ ಈಸ್ ಅಕೌಂಟಿಂಗ್ ಅನ್ನುವಂಥದ್ದು, ರೈಟ್? ಎಸ್, ಐ ಹೋಪ್ that you have cleared with the concept of accounting. ಇನ್ನು ಮೀನಿಂಗ್ ಏನು ಅಂತ ಹೇಳಿ ನಾನು ಹೇಳಿಲ್ಲ, I'll explain it you now. So before that, you just keep it in mind that what is bookkeeping. So bookkeeping ಅಂದ್ರೆ ಏನು ಅಲ್ವಾ? ಸೊ ಅದನ್ನ ಫಸ್ಟ್ ನೆನ್ಪಿಟ್ಕೊಳ್ಬೇಕು. ಸೊ ಬುಕ್ ಕೀಪಿಂಗ್ ಇಸ್ ವೆರಿ ಸಿಂಪಲ್. ಆಫ್ಟರ್ ಬುಕ್ ಕೀಪಿಂಗ್, ಸೊ ಅದರ ಅಡ್ವಾನ್ಸ್ಡ್ ಪೋರ್ಷನ್ ಅಲ್ಲಿ ನಾವು ಅಕೌಂಟಿಂಗ್ ಅಥವಾ ಅಕೌಂಟೆನ್ಸಿಯನ್ನು ಮಾಡ್ತೇವೆ. ಸೊ ವೆರಿ ಸಿಂಪಲ್ ವಿತ್ ಅನ್ ಎಕ್ಸಾಂಪಲ್ ಐ. ಸೊ ಇದೇ ರೀತಿಯಾಗಿ ಆರ್ಗನೈಸೇಷನ್ಗಳು ಅಥವಾ ಬಿಸ್ನೆಸ್ಗಳು ಏನ್ ಮಾಡ್ತಾರೆ, ದೇ ವಿಲ್ ಕೀಪ್ ದ ಟ್ರ್ಯಾಕ್ ಆಫ್ ದೇ ಟ್ರಾನ್ಸಾಕ್ಷನ್. ಅಥವಾ ಒಂದು ದಿವಸದಲ್ಲಿ ಈಗ ನೋಡಿ, ಒಂದು ಸಣ್ಣ ಅಂಗಡಿಯಲ್ಲೇ ಒಂದು ದಿವಸಕ್ಕೆ ಸಾಧಾರಣ ಥೌಸಂಡ್ಸ್ ಇದರಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. So in case of big business transaction, they'll do the transaction in lakhs together. ತುಂಬಾ ಲಕ್ಷಗಟ್ಟಲೆ ಇದರಲ್ಲಿ ವ್ಯವಹಾರ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ they will maintain accounts. Okay, so they will maintain the accounts. They will mention income, expenses, everything they will write. ಎಷ್ಟು ಇನ್ಕಮ್ ಬಂದಿದೆ, ಎಷ್ಟು ಖರ್ಚಾಗಿದೆ, ಅವರಿಗೆ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು, ಸೊ ಇದೆಲ್ಲವನ್ನು ಕೂಡ ಇಲ್ಲಿ ನೋಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಲೆಟ್ us see what is the meaning of accounting. Okay, so hope you are clear with this topic. ಈಗ ಏನ್ ಹೇಳಿದ್ನೋ ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲೆಟ್ us see what is the meaning of accounting. ಅಕೌಂಟಿಂಗ್ ಮೀನಿಂಗ್ ಅನ್ನು ಹೇಳ್ತಾ ಹೋದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ. ಓಕೆ,
Next, let us see what is the meaning of accounting. Yes. Now, let us see what is the meaning of accounting. Andre, I have briefed you regarding the with an example. Alva on the tripಪಿಗೆ ಹೋಗಿರ್ತೀವಿ. So ಆ example ಅನ್ನು ತಗೊಂಡೆ. Now let us see what is the meaning of accounting. So I have given the definition here. See, sorry, meaning. Accounting can be defined as the process of, see, it can be defined as the process of identifying, measuring, recording, and communicating the required information relating to economic events of an organization to the interested users of such information to help them to make decision. So this is as a whole. So I'll explain it now. So accounting can be defined as the process of identifying. So it is the process of, first of all, identifying. See, take an example. So as I said earlier, ನೀವು ಒಂದು ಪಿಕ್ನಿಕ್ ಹೋಗಿರ್ತೀರಿ. So dad has given you 2000 rupees and later on he asked how you have spent that money. So first of all you identified. So you identify out of the 2000 rupees how I have spent the money. Correct? ನೀವು ಹೋಗಿ ಕೂತ್ಕೊಂಡು immediately ಏನು ಮಾಡಿದ್ರಿ? You identified how I have spent that money. So you ನೀವೇನು ಮಾಡಿದ್ರಿ? ಎಸ್ ಅಲ್ಲಿಗೆ ಇಷ್ಟು ಖರ್ಚಾಯಿತು, ಫುಡ್ಡಿಗೆ ಇಷ್ಟು ಖರ್ಚಾಯಿತು. So you identify. So likewise business, they have to first identify. Okay. Next, after identifying, what you will do? You will measure. Yes, for food I have spent 500 rupees. For games I have spent somewhat 500 rupees. For other things I have spent 300 or some. So after identifying, first you will identify the aspect. After identifying, you will measure. Measurement, it means it should be in the monetary terms. Monetary terms ಅಲ್ಲಿ ಇರಬೇಕು. ಹಣದ ರೂಪಾಯಿ. For example, have spent for games ಎಷ್ಟು ಅಲ್ವಾ? So I have spent 500 rupees. So you have measured. After measuring, what you will do? You have recorded it. ನೀವು ನೋಟ್ ಪ್ಯಾಡ್ ಅಲ್ಲಿ ರೆಕಾರ್ಡ್ ಮಾಡಿದ್ರಲ್ವಾ? ಎಸ್, ಐ ಹ್ಯಾವ್ ಸ್ಪೆಂಟ್ 100, ಐ ಹ್ಯಾವ್ ಸ್ಪೆಂಟ್ ದಿಸ್ ಮಚ್. ಅಂಡ್ ಫೈನಲಿ ಯು ಕಮ್ಯುನಿಕೇಟೆಡ್. To whom you have communicated? You have communicated it to your father. Okay, so this is what the actual meaning of accounting. Accounting is very simple, ನೋಡಿ. So first of all you have to identify. So what are the transaction ಏನು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ಓಕೆ, ಆಫ್ಟರ್ ದಟ್ ಯು ಹ್ಯಾವ್ ಟು ಮೆಷರ್. ಮೆಷರ್ಮೆಂಟ್ ಅಂದರೆ ಇಟ್ ಶುಡ್ ಬಿ ಇನ್ ಮಾನಿಟರಿ ಟರ್ಮ್ಸ್. ಯು ಹ್ಯಾವ್ ಮೆಷರ್. After measuring, you will record it. So you will record in the books of account and finally you will communicate, okay, the required information. So related to the economic events. So economic events, because there are two type of events, that is economic events and non-economic events. So we are going to ರೆಕಾರ್ಡ್ ಓನ್ಲಿ ಆಫ್ ಮಾನಿಟರಿ ಟರ್ಮ್ಸ್. ಹಣದ ರೂಪದಲ್ಲಿ ಏನಾದರೂ ಇದ್ದರೆ ಅದನ್ನು ಮಾತ್ರ ನಾವು ರೆಕಾರ್ಡ್ ಮಾಡಬೇಕು. ಗೊತ್ತಾಗ್ತೈತೆ? ಸೊ ಲೇಟರ್ ಆನ್ ಐ ವಿಲ್ ಎಕ್ಸ್ಪ್ಲೈನ್ ದಟ್. ನೆಕ್ಸ್ಟ್, so whatever the things are being recorded, to whom we will communicate? We will communicate it to the interested users. Who are our users? That will also I will explain. First of all you should know the meaning. So if I ask what is the meaning of accounting, so you should say it is the process of identifying, measuring, recording and communicating. So with the example of that picnic I have explained you. So hope you are getting this now. So first of all you have to identify. Main idu identifying, measuring, recording and communicating. Okay, yes. So you will do all these things. I will identify. Okay, identify the things to be recorded. Next you will measure the transaction, or what is the monetary value of it. Later on you will record it and you will communicate the information. Okay, yes. Now let us see it in brief. ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಬ್ರೀಫ್ ಆಗಿ ನೋಡಿದ್ರೆ ಡೀಟೇಲ್ ಆಗಿ ನೋಡೋಣ. ಐಡೆಂಟಿಫೈಯಿಂಗ್ ಅಂದ್ರೆ ಏನು? ಓಕೆ, ಸಿ. So firstly I inform, account is a process of identifying. So what is identifying? See, identifying is an essential aspect of accounting. It is very important or essential aspect of accounting. On the accounting alli first of all ಏನು ಮಾಡಬೇಕು ಅಂದ್ರೆ, first of all you should know to identify the transaction. All the transaction ಎಲ್ಲವನ್ನು ಕೂಡ ನಾವು ರೆಕಾರ್ಡ್ ಮಾಡೋದಿಲ್ಲ. Only the transaction of monetary value. ಅದು ಹಣಕಾಸಿನ ಸಂಬಂಧಪಟ್ಟದ್ದು. So first of all it is one of the essential aspect of accounting
It means to identify the business transaction to be recorded in the books of accounts. So here we have to identify the transaction to be recorded in the books of ಎಲ್ಲ ಟ್ರಾನ್ಸಾಕ್ಷನ್. ಫಾರ್ ಎಕ್ಸಾಂಪಲ್, ಈಗ ನಮ್ದು ಆರ್ಗನೈಸೇಷನ್ ಅಲ್ಲಿ ಯಾರೋ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ವಿ, ಅದನ್ನು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬರಿಬೇಕಾ? ಇಲ್ಲ. ಮಾನಿಟರಿ ವ್ಯಾಲ್ಯೂ. But I have purchased some commodities, I have purchased some goods worth rupees 5,000. Baribeka? Yes, baribeku. So first of all, in accounting, you should know to identify the transaction that has to be recorded. ಯಾವುದನ್ನು ಎಲ್ಲವನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗೋದಿಲ್ಲ ಅಲ್ವಾ? ಸೊ ಎಲ್ಲವನ್ನು ರೆಕಾರ್ಡ್ ಮಾಡ್ತಾ ಹೋದ್ರೆ ಬುಕ್ಕೇ ಸಾಕಾಗ. ಸೊ ಮೇನ್ಲಿ ಹಿಯರ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ದ ಅಂದರೆ ಎಕನಾಮಿಕ್ ರಿಲೇಟೆಡ್ ಅಥವಾ ಎಕನಾಮಿಕ್ ಇವೆಂಟ್ಸ್ ಅಥವಾ ಮಾನಿಟರಿ ಟ್ರಾನ್ಸಾಕ್ಷನ್ ಇರುವಂಥದ್ದನ್ನು ಮಾತ್ರ ರೆಕಾರ್ಡ್ ಮಾಡುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಐಡೆಂಟಿಫೈ. ಸೊ ಐಡೆಂಟಿಫೈ ಇಸ್ ನಥಿಂಗ್ ಬಟ್ ಒನ್ ಆಫ್ ದ ಎಸೆನ್ಷಿಯಲ್ ಆಸ್ಪೆಕ್ಟ್. ಸೊ we are going to identify the transaction that has to be recorded in the books of accounting. So hope you are clear. Identify. Okay, yes. Next, after identifying, what you have to do, you have to measure. So the next concept is, it is the process of identifying. Next, measuring. What is measuring? It means expressing the value of business transaction in terms of money. So here we are going to express the ವ್ಯಾಲ್ಯೂ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಆಗಲೇ ಹೇಳಿದ್ದೇನೆ, ಎಲ್ಲವನ್ನು ಮೆಷರ್ ಅಂದರೆ ಅದು ಹಣದ ರೂಪದಲ್ಲಿ ನಮಗೆ ಮೆಷರ್ ಮಾಡ್ಲಿಕ್ಕೆ ಸಿಗಬೇಕು. ಸೊ ವ್ಯಾಲ್ಯೂ ಆಫ್ ದ ಬಿಸ್ನೆಸ್, ಐ ಹ್ಯಾವ್ ಪರ್ಚೇಸ್ಡ್ ಎ ಗೂಡ್ಸ್ ಅಷ್ಟು ಹೇಳಿದ್ರೆ ಸಾಕ. ವಿ ಶುಡ್ ಮೆಷರ್ ಹೌ ಮಚ್, ಎಷ್ಟು ವರ್ತಿನ ಗೂಡ್ಸ್. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮೆಷರಿಂಗ್, ಇಟ್ ಈಸ್ ನಥಿಂಗ್ ಬಟ್ ಟು ಎಕ್ಸ್ಪ್ರೆಸ್ ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. To express the value of transaction. A transaction in a value is to. I have purchased a cloth. How much rupees? Yes, rupees idu. Okay, so that means value of business. Not very simple. Expressing the value of business transaction in terms of money. Okay, yes. Next, recording. After identifying, I have measured. After that, recording, it means recording of business transaction in the books of original entry. Recording of transaction. So I have identified, correct? So I have identified a measure, but if I have not recorded, so what will be the value for that? So main very important concept is we have to record it accordingly. Neat agi adannu ನಾವು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಇಟ್ ಮೀನ್ಸ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಅಲ್ಲಿ ನೀಟಾಗಿ ರೆಕಾರ್ಡ್ ಮಾಡ್ತಾ ಹೋಗಿದೆ. So what is the first process? First process is identify the transaction. ಎಲ್ಲ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದಲ್ಲ. So we have to identify the transaction. After identifying the transaction, what I have to do? I have to measure ಅಂದ್ರೆ ಇಲ್ಲಿ we have to measure the transaction in that monetary value. What is the monetary value? After measuring, I will record. Okay, after recording, the final step is communicating. There your father asked how you have spent the money. So you have identified, you measured, you recorded it, finally you communicated to your father. Likewise here, accounting ends with communication. Always accounts begins with identification. Accounting always it begins with identification and it ends with the communication. It means informing the results of the business to the end users. So here you are whatever the accounting transaction ಅಥವಾ ಏನು ನೀವು ಐಡೆಂಟಿಫೈ ಮಾಡಿದ್ರು, the end result is communicating. If you are not communicated, so accounting ಅಂದರೆ ಅದು ಕರೆಕ್ಟ್ ಆಗಿ ಆಯಿತು ಅಂತ ಹೇಳಕ್ಕಾಗಲ್ಲ. ಸೊ by communicating to the users, the accounting ends. So accounting ends with the communication. It means informing the results of the business. So ಏನಾಯಿತು, so you have informed your father, right? So I have spent this much. So he'll come to know about your whether you are responsible or irresponsible, whatever. Okay, so there are many people who are dependent on our businesses. So many stakeholders for our business. ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಹೆಚ್ಚಿನವರು ಇರ್ತಾರೆ. So for them we have to communicate the events of the business or the results of the business. So accounting ends with communication. It means informing the results of the business. We have to inform the end result of the business. So what is the result of the business that has to be communicated? It is mainly for the decision making, so that
our dependents will come to know about our performance. So this is regarding identifying, measuring, recording and communicating. So always accounting begins with identification and ends with the communicating. Okay. Next, we have to see in the meaning. I have explained the economic event. Economic event andre ಏನು ಅಂತ ಹೇಳಿದೆ. Now let us see what is this economic event. Economic event. See, it consists of business transaction which are measurable in monetary terms. So it consists of transactions which are measurable in monetary terms. So economic events under that should be or that can be measured in a monetary terms. Okay. So ಯಾವ್ದಾದ್ರೂ ಹಣದ ರೂಪದಲ್ಲಿ ಏನೇ ಇದ್ರೂ ಕೂಡ ಆ ಟ್ರಾನ್ಸಾಕ್ಷನ್ ಅನ್ನು ನಾವೇನಂತ ಹೇಳ್ತೇವೆ, ಎಕನಾಮಿಕ್ ಈವೆಂಟ್. ಸೊ ಬಿಸ್ನೆಸ್ ಅಲ್ಲಿ ವಿ ರೆಕಾರ್ಡ್ ಓನ್ಲಿ ದ ಎಕನಾಮಿಕ್ ಈವೆಂಟ್ಸ್. ಇನ್ ಬಿಸ್ನೆಸ್ ವಿ ರೆಕಾರ್ಡ್ ಓನ್ಲಿ ದ ಎಕನಾಮಿಕ್ ಈವೆಂಟ್ಸ್. ಓಕೆ. So hope you are clear with this. So in the meaning we have ಒಂದು ಅಲ್ಲಿ ಹೇಳಿದೆ ನಾನು. So we are going to record the economic events. So what is economic event? Which are the transactions which are measurable in monetary terms. Monetary terms. Monetary ಹಣದ ರೂಪದಲ್ಲಿ ಇರುವಂತದ್ದು. Okay, hope you are clear now. So in that economic events we have two types. That is external economic event, internal economic event. External and internal. ಎಕನಾಮಿಕ್ ಇವೆಂಟ್ ಅಂದ್ರೆ ಗೊತ್ತಾಗ್ತಿದ್ಯಾ? ಅಂದ್ರೆ ಹಣದ ರೂಪದಲ್ಲಿ ಮಾನಿಟರಿ ಟರ್ಮ್ಸ್ ಅಲ್ಲಿ ಇರುವಂತದನ್ನು ಮಾತ್ರ ರೆಕಾರ್ಡ್ ಮಾಡಬೇಕು. ಅದರಲ್ಲಿ ಟೂ ಟೈಪ್ಸ್ ಇದೆ, ಎಕ್ಸ್ಟರ್ನಲ್ ಈವೆಂಟ್ ಅಂಡ್ ಇಂಟರ್ನಲ್ ಎಕನಾಮಿಕ್ ಈವೆಂಟ್. ಫಸ್ಟ್ ಲೆಟ್ ಅಸ್ ಸಿ external event. See, if an event involves transaction between an outsider and organization. ಎಕನಾಮಿಕ್ ಇವೆಂಟ್ ಅಂತ ಹೇಳಿದ್ರೆ ಮಾನಿಟರಿ ಟರ್ಮ್ಸ್ ಅಲ್ಲಿ ಮೆಷರ್ ಮಾಡುವಂಥದ್ದು. ಇಲ್ಲಿ ಎಕ್ಸ್ಟರ್ನಲ್ ಇವೆಂಟ್ ಅಂದ್ರೆ ಈಗ ಯಾವ್ದಾದ್ರು ವ್ಯವಹಾರ ಒಂದು ಕಂಪನಿ ಮತ್ತು ಹೊರಗಿನವರೊಟ್ಟಿಗೆ ಅಥವಾ ಔಟ್ಸೈಡರ್ ಜೊತೆ ಆದ್ರೆ ಅದನ್ನ ನಾವೇನಂತ ಹೇಳ್ತೇವೆ, ಎಕ್ಸ್ಟರ್ನಲ್ ಎಕನಾಮಿಕ್ ಈವೆಂಟ್. ಫಾರ್ ಎಕ್ಸಾಂಪಲ್, ಸೇಲ್ ಆಫ್ ಶೂಸ್ ಟು ದ ಕಸ್ಟಮರ್. ಸೇಲ್ ಆಫ್, ಯಾರೋ ನಮ್ಮ ಕಸ್ಟಮರ್ ಬಂದಿರ್ತಾರೆ, ಐ ಹ್ಯಾವ್ ಸೋಲ್ಡ್ ದ ಶೂಸ್. ದ ಸೇಲ್ ಆಫ್ shoes to the customer, that is economic event, because he has purchased the shoes and purchase ಮಾಡಿದ್ರು, for that he has paid the amount, but it is an external event. For example, other example, purchase of material from suppliers. So we have purchased a material, the supplier, he is an outsider to the business, so that is also external economic event. Hope you are getting this. Economic event andre which can be measured in monetary terms. So in that we have, first one is external event, in which the transaction takes place between the business and the outside, business mattu outside. Okay, next let us see what is the internal event. Internal economic, ಈಗ ನಿಮಗೆ ಅರ್ಥ ಆಗಿರಬಹುದು. ಎಕ್ಸ್ಟರ್ನಲ್ ಅಂದ್ರೆ the transaction between the business and outside. Internal event ಅಂದ್ರೆ ಏನು? It is nothing but it is an event which occurs entirely between the internal wings of the organization. It is an event which takes place between the internal wings. Organization ಒಳಗೇನೆ transaction ಆಗುವಂಥದ್ದು. For example, supply of raw material to stores department. Okay, so supply of raw materials to the stores department. So stores department ಅವ್ರಿಗೆ ನಾವೇನ್ ಮಾಡಿದ್ದೇವೆ, ರಾ ಮೆಟೀರಿಯಲ್ ಅನ್ನು ಸಪ್ಲೈ ಮಾಡಿದ್ದೇವೆ. ಓಕೆ, ದಟ್ ಇಸ್ ಒನ್ ಥಿಂಗ್. ಸೊ ಪೇಮೆಂಟ್ ಆಫ್ ವೇಜಸ್ ಟು ದ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ ದೇ ಆರ್ ದ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಆರ್ಗನೈಸೇಷನ್. ಸೊ ಅವರಿಗೆ ನಾವೇನ್ ಮಾಡಿದ್ದೀವಿ, ಸ್ಯಾಲರಿಯನ್ನು ಕೊಟ್ಟಿದ್ದೇವೆ. ಸೊ ದಟ್ ಈಸ್ ಇಂಟರ್ನಲ್ ಎಕನಾಮಿಕ್ ಈವೆಂಟ್. Hope you are getting clear with this. See, economic event andre which can be measured in monetary terms. In that we have two types, that is external event and internal event. External andre wherein the transaction takes place between the outsider and business. Internal and the transaction takes place between the, okay. Next concept is interested users anta helidde nanu. So we have to communicate the accounting information to the interested users of. So who are the interested users? See, accounting is a means by which necessary financial information about a business enterprise is communicated. So if you want to communicate any of the information,
the main the base, that is accounting. So accounting is one of the language of the business is ಒಂದು language ಏನು accounting. So interested users ಅಂತ ಹೇಳಿದೆ. Who are the users? See, our users are, there are two types. Internal users, internal ಅಂದ್ರೆ within the organization. Yes, CEO, that is the Chief Executive Officer. Next, our financial officer is unit managers, etc. So internal users and ಹೇಳಿದ್ರೆ, those are the people within the organization. So the next one is external users. The external users ಅಂದ್ರೆ our investors, those who have invested in our business, or the creditors. ನಮ್ಮ business ಗೆ, for example, the bank. ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಲೋನ್ ಮಾಡಿರ್ತೀವಿ, ಬ್ಯಾಂಕ್ ನಮಗೆ ಲೋನ್ ಕೊಟ್ಟಿರ್ತಾರೆ. ಸೊ ಅವರು ನಮ್ಗೆ ಏನಾಗಿರ್ತಾರೆ, ಎಕ್ಸ್ಟರ್ನಲ್ ಯೂಸರ್ಸ್. ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಇಂಟ್ರೆಸ್ಟೆಡ್ ಯೂಸರ್ಸ್. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಯೂಸರ್ಸ್ ಅಂದರೆ ಎರಡು ಥರದ ಯೂಸರ್ಸ್ ಇದ್ದಾರೆ. ಬಿಕಾಸ್ ಆಸ್ ಐ ಆಲ್ರೆಡಿ ಸೆಡ್, ಅಕೌಂಟಿಂಗ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ದ ಬಿಸ್ನೆಸ್. ಓಕೆ, ಸೊ ವಿ ಕ್ಯಾನ್ ಕಮ್ಯುನಿಕೇಟ್ ದ ಬಿಸ್ನೆಸ್. ಅಂದರೆ ಬಿಸ್ನೆಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಬಾಯಲ್ಲಿ ಹೇಳಿಕ ನಮ್ಮ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದೆ ಅಂತ ಹೇಳಿದರೆ ಸಾಕ? ಇಲ್ಲ, ನೋ. ಸೊ ಹಿಯರ್ ದ ಅಕೌಂಟಿಂಗ್, it shows with the result. Accounting ಮಾಡಿದಾಗ we will come to know about the result, whether we have earned profit, business ಗೆ profit ಆಗಿದೆಯಾ, loss ಆಗಿದೆಯಾ, everything. Okay, so hope you are clear. So in today's session, we have started with the concept of bookkeeping andre ಏನು ಅಂತ ಹೇಳಿದೆ. After that I gave you with some examples, ಬೇರೆ examples ಕೊಟ್ಟೆ. After that started with the meaning of accounting andre ಏನು. Okay, so accounting andre ಏನು ಅಂದ್ರೆ, start with the process of, so accounting always starts with the identifying, after that measuring ಆದ್ಮೇಲೆ recording, after that communicating. Okay, so in brief we have seen what is identifying, measuring, recording and communicating. After that I have explained you regarding what is economic event. So mainly we are going to record only the economic event. So even I have explained that what is the economic event ಅಂದರೆ ಮಾನಿಟರಿ ಟ್ರಾನ್ಸಾಕ್ಷನ್ ಮಾತ್ರ. ಮಾನಿಟರಿ ಅಂದರೆ ಹಣದ ರೂಪದಲ್ಲಿರುವಂಥದ್ದು ಮಾತ್ರ. ಗೊತ್ತಾಗ್ತಾ ಇದೆಯಾ? ಎಸ್. ಸೊ ಇನ್ ದ್ಯಾಟ್ ವಿ ಹ್ಯಾವ್ ಟು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎಕನಾಮಿಕ್ ಈವೆಂಟ್. internal economic event ಅಂದ್ರೆ within the organization the transaction takes place. External ಅಂದ್ರೆ which takes place outside the organization. So finally, who are the interested users? ನಮ್ಮ information ನ ಯೂಸ್ ಯಾರಿಗೆಲ್ಲ ಆಗುತ್ತೆ ಅಂದ್ರೆ, internal ಅಲ್ಲಿ ಕೂಡ ನಮ್ಮ information ಯೂಸ್ ಆಗುತ್ತೆ. Okay, and external also it can be used. Hope you are clear with the concept. Please go through it, understand the classes. Okay, see you soon later. Thank you.